ಕ್ರಿಕೆಟ್ನ ಇನ್ವೆನ್ಷನ್ ಮಾಡಿದ್ದು ಇಂಗ್ಲೆಂಡ್ ಆದರೂ ಸಹ ಇವತ್ತಿಗೂ ಇಂಗ್ಲೆಂಡ್ಗಿಂತ ತುಂಬ ಚೆನ್ನಾಗಿ ಕ್ರಿಕೆಟ್ ಆಡೋ ತುಂಬ ದೇಶಗಳಿದೆ. ಅದರಲ್ಲಿ ನಮ್ಮ ಇಂಡಿಯಾ ಟಾಪಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಇಡೀ ಪ್ರಪಂಚದಲ್ಲಿ ಕ್ರಿಕೆಟ್ ಅನ್ನೋ ವರ್ಡ್ಗೆ ಏನು ರೆಸ್ಪೆಕ್ಟ್ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಆದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಬಂದಾಗ ಇಡೀ ಪ್ರಪಂಚದಲ್ಲಿ ನೋಡದೆ ಇರೋರಂತೂ ಇಲ್ವೇ ಇಲ್ಲ. ವಿಡಿಯೋದ ಮೈನ್ ಟಾಪಿಕ್ ಒಳಗಡೆ ಹೋಗೋದಾದ್ರೆ, ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಏಷ್ಯಾ ಕಪ್ 2025 ಗೆದ್ದಿದ್ದು ನಮ್ಮ ಇಂಡಿಯಾ. ಸೊ ಇದರ ಟ್ರೋಫಿನ ಇಂಡಿಯಾದವ್ರು ತಗೊಂಡಿಲ್ಲ. ಯಾಕಂದ್ರೆ ಅದು ಪಾಕಿಸ್ತಾನದ ಗೃಹ ಮಂತ್ರಿ ಆಗಿರುವಂತ ನಖ್ವಿ ಅವರು ACC ಮುಖ್ಯಸ್ಥನೂ ಆಗಿರೋದ್ರಿಂದ ಅವ್ರ ಕೈಯಿಂದ ಈ ಟ್ರೋಫಿನ ತಗೊಳ್ಳೋದಕ್ಕೆ ಇಂಡಿಯನ್ ಕ್ರಿಕೆಟರ್ಸ್ ರೆಫ್ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ಇವರು ಇಂಡಿಯನ್ಸ್ ನಾವು ಪಾಕಿಸ್ತಾನದ ಒಬ್ಬ ಮಂತ್ರಿ ಕೈಯಿಂದ ನಾವು ಇದನ್ನ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಸ್ವಲ್ಪ ಸ್ಟೇಜ್ ಮೇಲೆ ಎಲ್ಲ ಮಾತಾಡಿದ್ದಾದ್ಮೇಲೆ ಅವರು ಟ್ರೋಫಿನ ಕೊಟ್ಟಿಲ್ಲ. ಆಮೇಲೆ ಆ ಟ್ರೋಫಿ ಕಾಣಿಸೇ ಇಲ್ಲ. ಅದ್ ಯಾರು ಎತ್ಕೊಂಡೋದ್ರು ಏನಾಯ್ತು ಅಂದ್ಬಿಟ್ಟು ಒಬ್ರಿಗೂ ಗೊತ್ತಿಲ್ಲ. ಸುಮಾರು ಜನ ಏನ್ ಹೇಳ್ತಾರೆ ಅಂದ್ರೆ ಪಾಕಿಸ್ತಾನದ ಹೋಮ್ ಮಿನಿಸ್ಟರ್ ಇದಾರಲ್ಲ ಅವ್ರು ತಗೊಂಡು ಹೋಗಿದಾರ ಅಂತ ಹೇಳ್ತಾ ಇದ್ದಾರೆ. ಡೈಲಿ ನನ್ನ ಕಡೆಯಿಂದ ಈ ತರದ ಒಂದು ವಿಡಿಯೋ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಏರಿಯಾದಲ್ಲಿ ಮತ್ತೆ ನಮ್ಮ ದೇಶದಲ್ಲಿ, ಅದಷ್ಟೇ ಅಲ್ದೇನೆ ಪ್ರಪಂಚದಲ್ಲಿ ಏನಾದ್ರೂ ಈ ತರದ ಇನ್ಸಿಡೆಂಟ್ ನಡೆದಿದ್ರೆ ಅದೆಷ್ಟೇ ಡಿಫಿಕಲ್ಟ್ ಆಗಿರ್ಲಿ, ಅದೆಷ್ಟೇ ಕಾಂಪ್ಲಿಕೇಟೆಡ್ ಆಗಿರ್ಲಿ, ನಾನು ನಿಮ್ಗೆ ಸಿಂಪಲ್ ಭಾಷೆಯಲ್ಲಿ ಅದನ್ನ ವಿವರಿಸುತ್ತಾ ಡೈಲಿ ಒಂದು ವಿಡಿಯೋ ಆದ್ರೆ ಪೋಸ್ಟ್ ಮಾಡ್ತೀನಿ. ಇದೇ ತರದ ವಿಡಿಯೋಸ್ ನೀವು ನೋಡ್ಬೇಕಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಸೊ ಅದಾದ್ಮೇಲೆ ದೊಡ್ಡ ಮೊತ್ತದಲ್ಲಿ ಇವ್ರಿಗೆ ದೇಣಿಗೆ ಕೂಡ ಬಂತು. ಪಾಕಿಸ್ತಾನ್ಗಾಗಿರ್ಬೋದು, ಇಂಡಿಯಾಗಿರ್ಬೋದು ಅಮೌಂಟ್ ಬಂತು. ಲಾಸ್ಟ್ಗೆ ಟ್ರೋಫಿ ತಗೊಂಡ್ಲಿಲ್ಲ. ಟ್ರೋಫಿ ಇಲ್ದೇನೆ ನಾರ್ಮಲ್ ಆಗಿ ಇವರ ಸಂಭ್ರಮಾಚರಣೆನ ವಿತೌಟ್ ಟ್ರೋಫಿ ನಮ್ಮ ಕೈಯಲ್ಲಿ ಇದೆ ಅಂತಾನೆ ಇವರು ಒಂದು ಇಮ್ಯಾಜಿನ್ ಮಾಡ್ಕೊಂಡು ಅದ್ರ ಜೊತೆನೆ ಒಂದು ಸೆಲೆಬ್ರೇಷನ್ ಆದ್ರೆ ಮಾಡಿದ್ರು. ಸೆಲೆಬ್ರೇಷನ್ ಅಂತೂ ಏನು ಕಮ್ಮಿ ಆಗಿಲ್ಲ. ನಾವು ಟ್ರೋಫಿ ಗೆದ್ವಿ ಅನ್ನೋ ಖುಷಿಯಲ್ಲೇ ಇವರು ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು. ಬಟ್ ಆದ್ರೆ ಟ್ರೋಫಿ ಅದು ಯಾರ ಕೈಯಿಂದ ತಗೊಬೇಕು ಅನ್ನೋದನ್ನ ರೆಫ್ಯೂಸ್ ಮಾಡಿದ್ದಾರೆ ಹೊರತು ಟ್ರೋಫಿ ಬೇಡ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಟ್ರೋಫಿ ಎಲ್ಲೂ ಹೋಗೋದಿಲ್ಲ, ಅದ್ರ ಪಾಡಿಗೆ ಅದು ಇಂಡಿಯಾ ಬಂದ್ ಸೇರುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಎಲ್ಲರೂ ಇದ್ದಾರೆ. ಸೊ ಬರ್ಲೇಬೇಕದು. ಇದೆಲ್ಲ ಆದ್ಮೇಲೆ ಇಂಡಿಯಾದಲ್ಲಿ ಸ್ವಲ್ಪ ಡ್ರಾಮಾ ಸ್ಟಾರ್ಟ್ ಆಗುತ್ತೆ, ಪೊಲಿಟಿಕಲ್ ಡ್ರಾಮಾ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಂಡಿಯಾದ ಒಬ್ಬ ಪೊಲಿಟಿಕಲ್ ವ್ಯಕ್ತಿ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಒಂದು ಚಾಲೆಂಜ್ ಹಾಕಿರ್ತಾರೆ. ಅವ್ರಿಗೆ ಕ್ರಿಕೆಟ್ ಅಲ್ಲಿ ಬಂದಿರೋ ದುಡ್ಡಲ್ಲಿ ದೇಶಕ್ಕೆ ಏನಾದ್ರು ಡೊನೇಟ್ ಮಾಡ್ತಾರಾ ಅಂತ ಓಪನ್ ಆಗಿ ಚಾಲೆಂಜ್ ಮಾಡಿರ್ತಾರೆ. सूर्यकुमार यादव, अगर तुम्हारी औकात है तो तुम्हें दूसरी चुनौती भी देते हैं. जितना पैसा तुमने धंधे में क्रिकेट के आपने कमाया है दे दो तुम शहीदों की विधवाओं को, 26 औरतों को दे दो सारा का सारा, हम भी मान जाएंगे तुमने डेडिकेट किया है. ಸೊ ಅದಕ್ಕೆ ಉತ್ತರ ಕೊಡಬೇಕು ಅಂತ ಸೂರ್ಯಕುಮಾರ್ ಯಾದವ್ ಅವರು ಏನ್ ಮಾಡ್ತಾರೆ ಅಂದ್ರೆ ಆಪರೇಷನ್ ಸಿಂಧೂರ್ ಅಲ್ಲಿ ಯಾರೆಲ್ಲ ವಿಕ್ಟಿಮ್ಸ್ ಇರ್ತಾರಲ್ವಾ, ಸೊ ಅವ್ರ ಫ್ಯಾಮಿಲೀಸ್ಗೆ ಮತ್ತೆ ಇಂಡಿಯಾದ ಆರ್ಮ್ಡ್ ಫೋರ್ಸ್ಗೆ ಈ ಅಮೌಂಟ್ ನಾನು ಡೆಡಿಕೇಟೆಡ್ ಆಗಿ ಡೊನೇಟ್ ಮಾಡ್ತಾ ಇದ್ದೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. मेरी तरफ से पता नहीं है कंट्रोवर्सी हो सकता है कि नहीं, कंट्रोवर्शियल नहीं है, इट्स अ गुड थिंग. आई एक्चुअली पर्सनली वांट टू गिव माय मैच फीस of all the games which I have played in this tournament to the Indian Army. ಅದು ದೇಶಾಭಿಮಾನದಿಂದ ಆಗಿರುತ್ತೆ, ಮತ್ತೆ ನಮ್ಮ ದೇಶದಲ್ಲಿ ಆಗಿರೋ ಲಾಸಸ್ಗೋಸ್ಕರ ಅವ್ರಿಗೆ ನಮ್ಮ ದೇಶದ ಮೇಲೆ ಇರುವಂತ ರೆಸ್ಪೆಕ್ಟ್ ನ ಅವರು ಪ್ರೆಸೆಂಟ್ ಮಾಡೋ ರೀತಿ ಆಗಿರುತ್ತೆ. ಸೊ ಅದೇ ರೆಸ್ಪೆಕ್ಟ್ ನಮಗೂ ಸಿಗುತ್ತೆ ಅನ್ನೋ ಒಂದು ಭ್ರಮೇಲ್ ಬಿದ್ದು ಇದನ್ನ ಕಾಪಿ ಮಾಡಿ ಪಾಕಿಸ್ತಾನ್ ಟೀಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬರೀ ಒಬ್ರದಲ್ಲ, ಎಂಟೈರ್ ನಮ್ಮ ಪಾಕಿಸ್ತಾನ್ ಟೀಮ್ಗೆ ಬಂದಿರುವಂತ ಅಷ್ಟು ಅಮೌಂಟ್ ನ ಇಂಡಿಯಾದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಆಪರೇಷನ್ ಸಿಂಧೂರ್ ನ ಕಂಡಕ್ಟ್ ಮಾಡಿದ್ರಲ್ಲ, ಸೊ ಈ ಆಪರೇಷನ್ ಸಿಂಧೂರ್ ಅಲ್ಲಿ ಯಾರ್ಯಾರಿಗೆಲ್ಲ ಹಾನಿಯಾಗಿದೆ ಅವ್ರ ಫ್ಯಾಮಿಲೀಸ್ಗೆ ಮತ್ತೆ ಸಿವಿಲಿಯನ್ಸ್ಗೆ ಡ್ಯಾಮೇಜ್ ಆಗಿರೋದ್ರಿಂದ ನಾವು ಈ ಅಮೌಂಟ್ ನ ಪೂರ್ತಿ ಅವ್ರಿಗೆ ಡೆಡಿಕೇಟೆಡ್ ಆಗಿ ಇಟ್ಟಿರ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಇನ್ ಕೇಸ್ ಈ ಮ್ಯಾಚ್ ಅಲ್ಲಿ ಏನಾದ್ರು ಪಾಕಿಸ್ತಾನ್ ಗೆದ್ದಿದ್ರೆ ಅರೌಂಡ್ ಪಾಕಿಸ್ತಾನಕ್ಕೆ $3 ಲಕ್ಷ ಅಷ್ಟು ದೇಣಿಗೆ ಬರ್ತಿತ್ತು. ಬಟ್ ಆದ್ರೆ ಇವರು ಸೋತಿದ್ರು, ಏನು ಲಾಸ್ ಇಲ್ಲ. $70,000 ಆದ್ರೆ ಇವ್ರಿಗೆ ರಿಸೀವ್ ಆಗಿದೆ. ಸೊ ಈ ಅಮೌಂಟ್ ನೇ ಅವರು ಡೊನೇಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಆಕ್ಚುಲಿ ಆಪರೇಷನ್ ಸಿಂಧೂರ್ ನಡೆದಿದ್ದು ಯಾವುದೇ ರೀತಿಯಾದಂತ ಸಿವಿಲಿಯನ್ಸ್ ಮೇಲಲ್ಲ, ಟೆರರಿಸ್ಟ್ ಗಳಿಗೆ. ಇವರು ಓಪನ್ ಆಗಿ ಉಗ್ರರಿಗೆ ನಮ್ಗೆ ಬಂದಿರುವಂತ ಎಲ್ಲಾ ಅಮೌಂಟ್ ನ ನಾವು ಉಗ್ರರಿಗೆ ಡೊನೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಒಂದು ಮಾತನ್ನ ಹೇಳೋದಕ್ಕಿಂತ ಮುಂಚೆ ಇವರು ತುಂಬಾ ಯೋಚನೆ ಮಾಡಿ ಮಾತಾಡಬೇಕು. ಇವ್ರು ಒಳಗಡೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಬಟ್ ಆದ್ರೆ ಇದನ್ನ ಓಪನ್ ಆಗಿ ಹೇಳ್ಕೊಂಡು ಇನ್ನೂ ಸ್ವಲ್ಪ ಅವರ ಮಾನ ಮರ್ಯಾದಿನ ಕಳ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಈ ಇನ್ಸಿಡೆಂಟ್ ಅಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗಿ ಅವರವರ ಲಾಭನ ಪಡ್ಕೊಳ್ಳೋದಷ್ಟೇ ಅಲ್ದೇನೆ ನಮ್ ಕಡೆ ಪ್ರೆಸ್ ಅವರು ಒಂಥರ ಹೇಳ್ತಾ ಇದಾರೆ, ಮತ್ತೆ ಪಾಕಿಸ್ತಾನ್ ಪ್ರೆಸ್ ಅವರೇ ಇನ್ನೊಂಥರ ಹೇಳ್ತಾ ಇದಾರೆ. ಇದನ್ನ ಅವ್ರವ್ರಿಗೆ ಅನುಗುಣವಾಗಿ ಅವ್ರಿಗೆ ಬೆನಿಫಿಟ್ ಆಗೋ ತರ ಪಾಕಿಸ್ತಾನ್ ನ್ಯೂಸ್ ಚಾನಲ್ಗಳು ಕೂಡ ಹೇಳ್ಕೊಂತ ಇದೆ. ಆಕ್ಚುಲಿ ರಿಯಾಲಿಟಿ ಏನನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ ವಿಷಯ. ಇದನ್ನ ನಾವು ನೀವು ಏನು ಡೈರೆಕ್ಟ್ ಆಗಿ ಮಾತಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ. ಪಾಕಿಸ್ತಾನ ಅವರು ಟ್ರೋಫಿ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಕ್ರಿಕೆಟ್ಗೆ ಮಾಡಿರೋ ಅವಮಾನ ಅಂತ ಇವರು ಇದನ್ನ ಹೇಳ್ಕೊಂತ ಇದ್ದಾರೆ. ಬಟ್ ಆದ್ರೆ ನಮ್ಗೆ ಬೇಡದೆ ಇರೋ ಕಡೆ ನಾವು ಒಂದು ಕ್ಷಣನೂ ಇರಬಾರ್ದು. ನಮ್ಗೆ ಬೇಡದೆ ಇರೋರು ಅನ್ನೋರ್ ಕೈಯಿಂದ ನಾವು ಒಂದು ಕಾಳನ್ನು ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಅವ್ರ ಕೈಯಿಂದ ಏನನ್ನು ತಗೊಬಾರ್ದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ. ಆ ಸ್ವಾರ್ಥ ಪದ್ಧತಿ ನಮ್ಮ ಇಂಡಿಯನ್ಸ್ಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನಿಸ್ವಾರ್ಥತೆಯಿಂದ ಬದುಕಿರುವಂತ ಜನ. ಸೊ ಇಷ್ಟೆಲ್ಲ ಆದ್ಮೇಲೂ ನಾಚಿಕೆ ಮಾನ
ಮರ್ಯಾದೆ ಬಿಟ್ಟು ಟ್ರೋಫಿನ ನಮ್ಮ ದೇಶಕ್ಕೆ ಅವರಾಗ ಅವರೇ ಬಂದು ಸರೆಂಡರ್ ಮಾಡ್ತಾರಾ ಅಥವಾ ನಾವು ಅದನ್ನ ಹೊಡೆದು ಕಿತ್ಕೊಳ್ಳೋ ಪರಿಸ್ಥಿತಿ ಬರುತ್ತಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಆದ್ರೆ ಮುಂಚೆ ಇಂಡಿಯಾ ಈ ತರ ಇರ್ಲಿಲ್ಲ. ಸೊ ಇದಕ್ಕೆಲ್ಲಾನು ಸ್ಟ್ರಾಂಗ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿರೋದು ಕೆಲವೊಬ್ಬ ವ್ಯಕ್ತಿಗಳ ಕೈವಾಡ ಕೂಡ ಇರುತ್ತೆ. ಇಂಡಿಯನ್ ಕ್ರಿಕೆಟರ್ಸ್ ಬೇರೆ ದೇಶಕ್ಕೆ ಹೋಗಿ, ಅದು ದುಬೈ ಅಂತ ಒಂದು ದೇಶಕ್ಕೆ ಹೋಗಿ ಈ ತರದ ರೂಲ್ಸ್ ನ ಬ್ರೇಕ್ ಮಾಡ್ಬೇಕಂದ್ರೆ ಇದರಿಂದ ಯಾರಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಇಷ್ಟು ಧೈರ್ಯ ಎಲ್ಲ ಬರೋದಕ್ಕೆ ಮೇನ್ ಮೂರೇ ಕಾರಣ. ಒಂದು ಬಂದ್ಬಿಟ್ಟು ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ನಂಬರ್ 2 ಬಂದ್ಬಿಟ್ಟು ಅವರ್ ಹಾನರಬಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ನಂಬರ್ 3 ಬಂದ್ಬಿಟ್ಟು ಆಬ್ವಿಯಸ್ಲಿ ಎಸ್ ಜೈಶಂಕರ್ ಸರ್. ಈ ಏಷ್ಯಾ ಕಪ್ ಅಲ್ಲಿ ಇಂಡಿಯಾ ಗೆದ್ದಿದ್ದು ನಮ್ಗೆ ಒಂದು ಹೆಮ್ಮೆ ವಿಚಾರ ಆದ್ರೂ ಸಹ ಅದೇ ಸಿಮಿಲರ್ ಟೈಮ್ ಅಲ್ಲಿ ನಮ್ಗೆ ಒಂದು ಇಂಡಿಯಾದಲ್ಲಿ ದೊಡ್ಡ ಇನ್ಸಿಡೆಂಟ್ ನಡೆದಿತ್ತು. ಅದು 40 ಜನರ ಪ್ರಾಣ ತೆಗೆದಿದ್ದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಸಂಖ್ಯೆ ನೆನ್ನೆ ವಿಡಿಯೋ ಪೋಸ್ಟ್ ಮಾಡೋಷ್ಟೊತ್ತಿಗೆ 41 ಆಗಿತ್ತು. ಅದಷ್ಟೇ ಅಲ್ದೇನೆ ಈ ಜೀವದ ಬೆಲೆ ಇಷ್ಟೇನಾ ಅಂದ್ಬಿಟ್ಟು ನನ್ಗೊಂದು ಸೆಕೆಂಡ್ ಡೌಟ್ ಆದ್ರೆ ರೈಸ್ ಆಯ್ತು. ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಆದ್ರೆ ಮಾಡಿದ್ದೀನಿ. ಅದನ್ನ ನೀವು ಇಲ್ಲಿಂದ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಬಹುದು. ನಾಳೆ ಇದೇ ರೀತಿ ಒಂದು ಸೆನ್ಸೇಷನಲ್ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ